ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ನಮ್ಮ ಚಾನಲ್ಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಪ್ರವಾಸ ಹೋಗುವಾಗ ಮಾರ್ಗ ಮಧ್ಯ ತಾಲೂಕು ಕೇಂದ್ರವಾದ ಯಳಂದೂರಿನ ಹೃದಯ ಭಾಗದಲ್ಲಿ 16ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರುವ ಗೌರೀಶ್ವರ ದೇವಸ್ಥಾನವನ್ನು ನೋಡುವ ಉದ್ದೇಶದಿಂದ ನಾವು ಸ್ನೇಹಿತರೆಲ್ಲರೂ ಗೋಪುರವಿಲ್ಲದ ವಿಶೇಷವಾದ ಗೌರೀಶ್ವರ ದೇವಸ್ಥಾನದ ದರ್ಶನ ಮಾಡಿದೆವು. ಈ ದೇವಾಲಯದ ಕೆಲವು ವಿಸ್ಮಯಗಳನ್ನು ಕೇಳಿ ಹಾಗೂ ನೋಡಿದ್ದು. ನಾನು ಸರ್ಕಾರಿ ಸೇವೆಯಲ್ಲಿ ಇಲ್ಲಿ 3 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿದ್ದರೂ ತಿಳಿಯದಿದ್ದದ್ದು ಸುಮಾರು 25 ವರ್ಷಗಳ ನಂತರ ಭೇಟಿ ಕೊಟ್ಟ ಈ ದಿನ ತಿಳಿಯಿತು. ಗೌರೀಶ್ವರ ದೇವಾಲಯವು ಕ್ರಿಸ್ತಶಕ 1550ರಲ್ಲಿ ವಿಜಯನಗರದ ಪಾಳೆಯಗಾರ ಹಾಗೂ ಹದಿನಾಡು ಪ್ರಾಂತ್ಯದ ಒಡೆಯ ಸಿಂಗದೇವ ದೇವಭೂಪಾಲನೆಂಬುವನು ನಿರ್ಮಿಸಿದ ವಾಸ್ತು ನಿರ್ಮಿತಿ. ದೇವಾಲಯವು ಗರ್ಭಗೃಹ, ಆಯತಾಕಾರದ ಅರ್ಧ ಮಂಟಪ ಮತ್ತು ಮಂಟಪಗಳನ್ನು ಹೊಂದಿದೆ. ಮುಂದಿನ ಮಂಟಪಕ್ಕೆ ಉತ್ತರ, ದಕ್ಷಿಣ ಮತ್ತು ಪೂರ್ವಗಳಲ್ಲಿ ಪ್ರವೇಶವಿದೆ. ಗರ್ಭಗೃಹದಲ್ಲಿ ಗೌರೀಶ್ವರ ಲಿಂಗವಿದೆ. ದೇವಾಲಯದಲ್ಲಿ ವಿಷ್ಣು, ಷಣ್ಮುಖ, ಪಾರ್ವತಿ, ಮಹಿಷಮರ್ದಿನಿ, ಭೈರವಿ, ದುರ್ಗಿ, ವೀರಭದ್ರ, ಗಣಪತಿ ಮುಂತಾದ ಶಿಲ್ಪಗಳಿವೆ. ದೇವಾಲಯದ ಆವರಣದಲ್ಲಿ ಇದೇ ವಿನ್ಯಾಸದ 12 ಗುಡಿಗಳಿವೆ. ದೇವಾಲಯದ ಮುಂಭಾಗದಲ್ಲಿ ವಿಜಯನಗರ ಕಾಲದ ದ್ವಾರಮಂಟಪವಿದೆ. ಇದನ್ನು ಬಳೆ ಮಂಟಪವೆನ್ನುತ್ತಾರೆ. ಕಾರಣ, ಈ ಮಂಟಪದ ವಿಶಾಲ ಕಪೋತದ 4 ಮೂಲೆಗಳಲ್ಲಿ ಇಳಿಬಿಟ್ಟಿರುವ ಕಲ್ಲಿನ ಬಳೆಯ ಸರಪಳಿಗಳು 30 ಸೆಂಟಿಮೀಟರ್ ವ್ಯಾಸದ ಈ ಕಲ್ಲಿನ ಬಳೆಗಳು ದಕ್ಷಿಣ ಕರ್ನಾಟಕದಲ್ಲೇ ಅಪರೂಪವಾದ್ದಾಗಿದೆ. ದ್ವಾರಮಂಟಪ ಒಂದು ಆಕರ್ಷಕ ವಾಸ್ತುಕೃತಿ. ಕಣಶಿಲೆಯಲ್ಲಿ ನಿರ್ಮಾಣವಾಗಿರುವ ಮಂಟಪ ಅಧಿಷ್ಠಾನ ಉಪಪೀಠವನ್ನು ಹೊಂದಿದೆ. ಜಗತಿ, ತ್ರಿಪಟ, ಕುಮುದ, ಗಳ, ಪಟ್ಟಿಕ, ಗಳ ಮತ್ತು ಪ್ರತಿಗಳು ಅಧಿಷ್ಠಾನದಲ್ಲಿದೆ. ಹೊರಭಿತ್ತಿಯ ಮೇಲೆ ಅಂಧಕಾಸುರ, ಭಿಕ್ಷಾಟನ ಭೈರವ, ಕಾಳಿಂಗ ಮರ್ದನ, ಶಿವ, ನರಸಿಂಹ, ದಕ್ಷಿಣಾಮೂರ್ತಿ, ಮಹಿಷಮರ್ದಿನಿ, ಶೂಲಬ್ರಹ್ಮ ಮುಂತಾದ ಶಿಲ್ಪಗಳಿವೆ. ಅಂತೆಯೇ ಒಳಭಾಗದ ಕಂಬಗಳ ಮೇಲೆಯೂ ಸಹ ನವಿರಾಗಿ ಕೆತ್ತಿದ ವಿವಿಧ ಶೈವ ವೈಷ್ಣವ ಪಂಥಗಳ ಮೂರ್ತಿ ಶಿಲ್ಪಗಳಿವೆ. ಮಹಾದ್ವಾರದ ಮೇಲ್ಛಾವಣಿಯಲ್ಲಿ ದಿಕ್ಪಾಲಕರುಗಳ ಉಬ್ಬು ಕೆತ್ತನೆಗಳಿವೆ. ಏನಿಲ್ಲ, ವಿಶೇಷ ಏನಂದ್ರೆ 5 ತಿಂಗಳು ಶಿವರಾತ್ರಿ ಹರಿಕದ ಬೆಳಗಿನ ಜಾವ ತನಕ ಪೂಜೆ ನಡೀತದೆ, ಅಭಿಷೇಕ ನಡೀತದೆ. ಕಾರ್ತಿಕ್ ಸೋಮವಾರ ಬಿಟ್ಟರೆ ಯುಗಾದಿ ಹಬ್ಬ ಒಂದಿಷ್ಟು ಜನ ಬರ್ತಾರೆ.
ಹಾಂ ತುಂಬ ಹಳೆ ಚೋಳರ ಕಾಲದ ದೇವಸ್ಥಾನ ಇದು. ಚೋಳರ ಕಾಲದ. ಚೋಳರ. ಅದು ಬಳೆ ಎಲ್ಲ ಕೆತ್ತಿದ್ದು ಯಾರು ಅಂತ? ಬಳೆ ಕೆತ್ತಿರೋದು ಚೋಳರ ಇದ್ರಲ್ಲಿ ಮಾಡಿದ್ದಾರೆ. ಅದು ಯಾರು ಶಿಲ್ಪಿ ಗೊತ್ತಾಗುತ್ತೆ. ಹಳೆ ಕನ್ನಡ ಹಳೆ ಕಷ್ಟ ಅದು ಓದೋಕ್ಕಾಗಲ್ಲ ಅದು. ಹ್ಞೂ ದೇವಸ್ಥಾನದ ಹೊರ ಆವರಣದಲ್ಲಿ ಸುಮಾರು 500 ವರ್ಷಗಳಿಗೂ ಮೀರಿದ 2 ಪಗಡೆ ಮರಗಳಿವೆ. ಇವುಗಳ ವಿಶೇಷವೆಂದರೆ ಗೌರೀಶ್ವರ ಗುಡಿಯ ಬಲಕ್ಕೆ ಇರುವ ಮರವನ್ನು ಗಂಡು ಮರವೆಂದು, ಎಡಭಾಗದಲ್ಲಿರುವ ಮರವನ್ನು ಹೆಣ್ಣು ಮರವೆಂದು ಕರೆಯಲಾಗುತ್ತದೆ. ಗಂಡು ಮರವು ಹೂವು ಮತ್ತು ಹಣ್ಣು ಬಿಡುವುದಿಲ್ಲವಾದರೂ ಹೆಣ್ಣು ಮರವು ಸುವಾಸನೆಯುಕ್ತ ಸ್ಟಾರ್ ಆಕಾರದ ಹೂವು ಬಿಡುತ್ತದೆ. ನಂತರ ಹೂವು ಕಾಯಾಗುವುದು. ಇದು ಪ್ರಕೃತಿಯ ವಿಸ್ಮಯವಲ್ಲವೇ? ನೋಡುವುದಕ್ಕೆ 2 ಮರಗಳು ಎತ್ತರ ಹಾಗೂ ರೂಪದಲ್ಲಿ ಒಂದೇ ರೀತಿ ಇವೆ. ಒಂದು ನಿಮಿಷ, ಇದೇನು 2 ಮರದ ವಿಶೇಷ ಏನಿದೆ ಅಂತಲ್ಲ, ಸ್ವಲ್ಪ ಜೋರಾಗಿ ಹೇಳಿ. ನಮಗಷ್ಟು ಗೊತ್ತಾಗಲ್ಲ. ಇದು ಇದ್ದಿದೆ ಗೊತ್ತಿಲ್ಲ ಹೇಳಿ. ಹೇಳಿ ಏನು? ಪಗಡೆ ಮರ ಹೇಳ್ತಾರೆ. ಬಟ್ ಇದು ಮಗಿಲ ಹೂ ಬರುತ್ತೆ. ಪಗಡೆ ಮರ. ಪಗಡೆ ಮರ ಇದರಲ್ಲಿ ಸಣ್ಣ ಸಣ್ಣ ಹೂಗಳು ಬರುತ್ತೆ. ಚೆನ್ನಾಗಿ ವಾಸನೆ ಚೆನ್ನಾಗಿರುತ್ತೆ ಹೂಗಳು. ಒಂದು ಹಣ್ಣು ಬರುತ್ತೆ ಇದರಲ್ಲಿ. ಕಾಯಿ ಬಂದು ತುಂಬಾ ಹಣ್ಣು ಕೆಂಪಗಾಗುತ್ತೆ. ಅದು ಸೇಸ್ಮಾಕ ತುಂಬಾ ಒಳ್ಳೇದನ್ನ ಹೇಳ್ತಾ ಇದ್ದಾರೆ. ಹಣ್ಣು ತಿಂದಾಗ ಹಣ್ಣು ಬರುತ್ತೆ. ಇದು ಚಂದ್ರಮೌಳಿ. ಇದು ಗಂಡು ಮರ ಹೆಣ್ಣು ಮರ ಅಂತ. ಇದು ಗಂಡು ಮರ, ಇದು ಹೆಣ್ಣು ಮರ, 2 ಮರ ಇದೆ. ಇದು ಗಂಡು ಮರ. ಒಂದ್ಸರಿ ಹೂ ಬಂದಿಲ್ಲ, ಕಾಯಿ ಬಂದಿಲ್ಲ. ಇದರಲ್ಲಿ ಒಂದ್ಸಲ ಬಂದಿಲ್ಲ. ಇದು ಹಣ್ಣು ಕಾಯಿ ಎಲ್ಲ ಬರುತ್ತೆ. ಇದು ಹೆಣ್ಣು ಮರ. ಇದು ಹೆಣ್ಣು ಮರ. ನಾನು ಇಲ್ಲೇ ಬಂದು ವರ್ಷದಲ್ಲಿ ಹೋಗಿದ್ದೀನಿ, ಗೊತ್ತಿಲ್ಲ ಇದು. ನಾನು ಇಲ್ಲೇ ಮೋಟಿ ಇಲ್ಲೇ ಇಲ್ಲೇ ಕೆಲಸ. ನಮ್ಮ ಪಣಿಸಿಂಗ್ ಅದು ಗೊತ್ತಿರೋದು ಜಾಸ್ತಿ ಅಲ್ಲ ಅವ್ರಿಗೂ. ಗೊತ್ತಿರುತ್ತೆ. ಅವರೆಲ್ಲ ಬರ್ತಾ ಇದ್ರಲ್ಲ, ಅವ್ರು ದೊಡ್ಡನೆಲ್ಲ ಬರ್ತಾ ಇದ್ರಲ್ಲ. ಅದೇ ಒಳ್ಳೆ ಆಯ್ತು. ಪಗಡೆ ಮರ ಜೂರಲ್ಲಿ ಇದೆಯಾ? ಪಗಡೆ ಮರ. ಪಗಡೆ ಮರ ಇದೆ, ಅಲ್ಲಿದೆ. ಬೇರೆ ಕಡೆ ಇಲ್ಲ. ಪಗಡೆ ಮರ, ಪಗಡೆಕಾಯಿ, ಮಗಿಲ ಹೂನ್ ಹೇಳ್ತಾರೆ. ಪಗಡೆಕಾಯಿ ಕಾಯಿ ಬರುತ್ತೆ. ಕಾಯಿ ಇಟ್ಕೊಂಡು ಪಗಡೆ ತರ ಹಾಡ್ತಾರೆ. ಅದಕ್ಕೆ ಪಗಡೆ ಮರನ ಹೆಸರು ಇಟ್ಟಿದ್ದಾರೆ. ಪರವಾಗಿಲ್ಲ ಮೇಡಮ್, ಕೊಡಿ, ತೋರಿಸಿ. ಕೈಯಲ್ಲಿ ಚಿಕ್ಕದಾಗಿದೆ ತುಂಬ. ಪಗಡೆ ಹೂ ಸ್ಟಾರ್ ಥರನೇ ನೋಡಿ ಸರ್, ಹಿಂಗಿದೆ. ಇದನ್ನ ನಾವು ಸೂಜಿಲ ಹಾರ ಥರ ತೋರಿಸಿ ದೇವ್ರಿಗೆ ಹಾಕ್ತೀನಿ. ಆಮೇಲೆ ಒಣಗಿದ್ರೆ ನಮ್ಮ ಬಟ್ಟೆಗಳಲ್ಲಿ ಇಟ್ಟರೆ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ. ಓ ಹೌದ್ರಾ? ನಮ್ಮ ಸಂಪಿಗೆ ಹೂ ಸ್ಮೆಲ್ ಬರುತ್ತೆ ನೋಡಿ, ಆ ಥರ ಸ್ಮೆಲ್ ಬರುತ್ತೆ.